ಸರ್ ಕೇಗುಡಿಗೆ ಬಿಡ್ತಾ ಇಲ್ಲ ಸರ್ ಈಗ. ಹೌದಾ? ರಿಟರ್ನ್ ಹೋಗ್ಬಿಡಿ. ಇದು ಸಂಪಿಗೆಗೆ ಎಲ್ಲ ಸಂಪಿಗೆನೇ ಇರೋದು. ನಡೀರಿ, ಯಾರು ಬಿಡಲ್ಲ, ನಡೀರಿ ಹಿಂದೆ. ಹಂಗೆಲ್ಲ ಮಾಡಕದ್ದ ಫಾರೆಸ್ಟ್. ಬನ್ನಿ ಈಗ ಒಂದು ವಿಡಿಯೋ ಮಾಡಿ ದೊಡ್ಡ ಸಂಪಿಗೆ ಬಿಡಲ್ಲ ಅಂತವ್ರೆ. ಬನ್ನಿ, ಜನನವ್ರೆ, ದೇವ್ರ ನೋಡಕ್ ಬಂದಿರೋದು ನಾವು. ನಾವು ಒಬ್ಬರಲ್ಲಿ ಎಷ್ಟು ಜನ ನಿಮ್ ಕಡೆಯಿಂದ ಅದೊಂದಾದ್ರು ಇದಾಗ್ಲಿ, ನೋಡೋಣ ಇರಿ ಒಳಗಡೆ. ನಿಮ್ ಕಡೆಯಿಂದ ಒಂದು ವಿಡಿಯೋ ಮಾಡ್ಕೊಡಿ. ಇದೊಂದು ಅಲ್ಲಿ ಲೋಕಲ್ ಅವ್ರನ್ನ ಕೇಳಿ ನೋಡ್ತೀನಿ ಇರಿ. ಕೇಳಿ ಬ್ರೋ. ಅಣ್ಣ ಬಿಆರ್ ಹಿಲ್ಸ್ಗೆ ಹೆಂಗೆ? ಇಲ್ಲಿ ನಮ್ಮ ಬಿಳಿಗಿರಿ ರಂಗನಾಥನ ಬೆಟ್ಟದಲ್ಲಿ ಇರ್ತಕ್ಕಂಥ ಕೆರೆ. ಓ ಏನೋ ಆಗಿದೆ ಇಲ್ಲಿ. ನಡ್ಕೊ ಹೋಯ್ತಿದಾರಾ? ಓ ಇನ್ನು ಜನನೇ ಬಿಡ್ತಿಲ್ವಾ? ಇಲ್ಲ ಸರ್, ನಾವು ಬೆಳಗ್ಗೆ ಏನಕ್ಕೆ? ಪ್ರಾಬ್ಲಮ್ ಆಗೈತೆ ಅಂತ ರೂಲ್ಸ್ ಚೇಂಜ್ ಮಾಡೋರು ಅಂತ ಬಿಡ್ತಾ ಇಲ್ಲ. ಹೌದಾ? ನೀವು ಹೇಳ್ಸ್ಬಿಟ್ಟು ಹೆಂಗಾರು ಮಾಡಕ್ಕಲ್ವಾ? ಅಯ್ಯೋ, ನಿಮ್ದು ಓಪನ್ ಅದ, ನಮ್ದು ಬತ್ತ ಶಿವಜ್ಜಯ್ಯ ಫಾರೆಸ್ಟ್ ಅಲ್ಲೆಲ್ಲ ಏನು ಮಾತಾಡ ಏನು ಇಲ್ಲ ಕಣ. ಹೇಳ್ಬಿಟ್ಟು ಬಿಡ್ಸಿ. ನಾನು ಅಲ್ಲಿಗೆ ಬರ್ತಾ ಇರೋದು. ಬನ್ನಿ, ಅಲ್ಲಿ ಇರ್ತೀವಿ, ಅಡುಗೆ ಮಾಡ್ತಾ ಇರ್ತೀನಿ. ಸಬ್ಬಕ್ಕೆ ಪಾಯಸನ. ನಮಸ್ಕಾರ ಕೆಕೆ ಫೆಲ, ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 6 ಗಂಟೆ ಆಗಿದೆ. ಎಕ್ಸಾಕ್ಟಾಗಿ ಬೆಂಗಳೂರಲ್ಲಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಡ್ತಾ, ಇವತ್ತು ನನ್ನ ಪಯಣ ಎಲ್ಲಿಗೆ ಅಂತಂದರೆ ನಿಮ್ಮನ್ನು ಒಂದು ಪವಿತ್ರವಾದಂಥ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಹದೇಶ್ವರ ಮುಕ್ಕಣ್ಣ. ಸೊ ಇವಾಗ ವಿನಯ್ ಮನೆ ಹತ್ರ ಬಂದಿದ್ದೀನಿ. ಆಕ್ಚುಲಿ ನಾವು ಹೋಗ್ತಾರ ಲೊಕೇಶನ್ ಯಾವುದು ಅಂತಂದ್ರೆ ಬಿಆರ್ ಹಿಲ್ಸ್ ಹತ್ರ ಸಂಪಿಗೆ ಮರ ಅಂತ ಅಂದ್ಬಿಟ್ಟು ಜಾಗ. ಅದು ಇರೋಂಥ ಸೋಲಿಗ ಜನಾಂಗ ಇದಾರಲ್ಲ, ಕಾಡು ಜನರ, ಅವರ ಒಂದು ಆರಾಧ್ಯ ದೈವ. ವರ್ಷಕ್ಕೆ ಒಂದ್ಸಲ ಮಾತ್ರ ಪರ್ಮಿಷನ್ ಸಿಗುತ್ತೆ ಹೋಗಕ್ಕೆ. ಸೊ ಅದು ಶಿವರಾತ್ರಿ ಟೈಮ್. ಅದಕ್ಕೆ ನಿನ್ನ ಬಾ ಅಂತ ಅಂದ್ಬಿಟ್ಟು ಕರೆದಿತ್ತು. ಪ್ರತಿ ಸಲ ಸಿಗಲ್ವಲ್ಲ, ಲೋಕಲ್ ಮಾತ್ರ ಅದು ಓಪನ್. 30 ವರ್ಷ ಆಯ್ತಲ್ಲ ನೋಡಿ ಇಲ್ಲಿ ಹಾಡುಗಳು ಹೆಂಗೆ. ಸೊ ಈಗ ಟೈಮ್ ಎಕ್ಸಾಕ್ಟಾಗಿ 7 ಗಂಟೆ 43 ನಿಮಿಷ ಆಗಿದೆ. ಮದ್ದೂರಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಮದ್ದೂರಲ್ಲಿ ಏನು ಮಾಡಬೇಕು ಅಂತಂದರೆ, ಲೆಫ್ಟ್ ತಗೊಂಡ್ರೆ ಸೀದಾ ನಾವು ಮಳವಳ್ಳಿಗೆ ಹೋಗಿ ಕ್ಯಾಚ್ ಆಗಿಬಿಡ್ತೀವಿ. ಸೊ ಮಳವಳ್ಳಿಯಿಂದ ಹಂಗೆ ಯಳಂದೂರು ಸೈಡು ಅಂತ ಕಾಣುತ್ತೆ. ನೋಡೋಣ ಗೂಗಲ್ ಮ್ಯಾಪ್ ಹೆಂಗೆ ತೋರಿಸುತ್ತೋ ಹಂಗೆ ಹೋಗೋಣ. ಸೊ ಆ್ಯಕ್ಚುಲಿ ಈ ರೋಡಲ್ಲಿ ಏನು ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಸಿಂಗಲ್ ರೋಡು ಒಂದು. ಎರಡನೇದು ಬೈಕ್ ಅವ್ರು ಆ ಕಡೆಯಿಂದ ಈ ಕಡೆ ನುಗ್ಗದು ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಕೊಳ್ಳೇಗಾಲ ದಾಟಿ ಮದ್ದೂರ್ ಮೇಲೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಈ ಹೈವೇ ಅವೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅಂತಂದ್ರೆ ಫುಲ್ ಎಲ್ಲ ದೊಡ್ಡ ಹೈವೇ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆಲ್ಲೂ ಮೊದಲ ತರ ಕಷ್ಟ ಆ ಥರ ಏನೂ ಇಲ್ಲ. ಆಮೇಲೆ ಬೇಗ ಅಂತಂದ್ರೆ ಬೇಗ ಬರ್ಬೋದು. ಆಮೇಲೆ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಬಿಆರ್ ಹಿಲ್ಸ್ ಬರೋರು ಬೆಂಗಳೂರಿಂದ ಕೊಳ್ಳೇಗಾಲ ಆದ್ಮೇಲೆ ಮದ್ದೂರ್ ತಗೊಳ್ಳಿ. ಮದ್ದೂರಿಂದ ಒಳಗಡೆಗೆ ಬನ್ನಿ. ಆವಾಗ ಈ ತರದ್ದು ವಿಲೇಜ್ ಸೈಡ್ ರೋಡ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ನೋಡಿ ಅಲ್ಲೇ ಬಿಆರ್ ಹಿಲ್ಸ್ ಬೆಟ್ಟನೂ ಕಾಣಿಸ್ತಾ ಇರುತ್ತೆ. ಆ ಬೆಟ್ಟ ನೋಡ್ಕೊಂಡೇ ಹೋಗ್ಬೋದು. ಹಿಂಗೆ ಹಳ್ಳಿ ಮೇಲೆ ಬಿಆರ್ ಹಿಲ್ಸ್ಗೆ ಹೋಗೋಕ್ಕೆ ಒಂಥರ ಮಜಾ. ಆಮೇಲೆ ನೀವು ನೋಡ್ಬೋದು, ನೋಡದೆ ಈ ಕ್ರಾಸ್ಗಳಲ್ಲಿ ಪಾಸ್ ಆಗೋಕ್ಕಾಗಲ್ಲ. ಆಮೇಲೆ ಆ ಪ್ರಾಪರ್ ಹಳೇ ಹಳ್ಳಿ ವೈಬ್ ನೋಡಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ಇನ್ನೂ ಹಂಚಿನ ಮನೆಗಳು, ಮನೆ ಮುಂದೆ ರಂಗೋಲೆ, ಚಿಕ್ಕ ಕಂಬದ ಮನೆಗಳು, ಏನು ವೈಬ್ ಸಿಗುತ್ತೆ ನೋಡಿ. ಈಗ ನಾವು ಮಲಾರಪಾಳ್ಯದಲ್ಲಿದ್ದೀವಿ. ದೇವಸ್ಥಾನ ಈಗ ಎಲ್ಲರೂ ರೆಡಿ ಆಯ್ತಾ ಇದ್ದಾರೆ ಹಬ್ಬಕ್ಕೆ. ಈಗ ಹಬ್ಬ ನಡೀತಾ ಇದೆಯಲ್ಲ, ಹಬ್ಬದ ಪ್ರಯುಕ್ತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಮನೆ ಇದೆಲ್ಲ ಸೋರ್ಸೋದು. ಅಣ್ಣ ಬಿಆರ್ ಹಿಲ್ಸ್ಗೆ ಹೆಂಗೆ? ಬೆಟ್ಟಕ್ಕೆ ಬೆಟ್ಟ ಹಿಂಗೆ ಹಿಂಗೆ ಹೋಗ್ಬೋದಾ? ಸ್ಟ್ರೈಟ್ ಹೋಗಿ ಲೆಫ್ಟು? ಹಾಂ, ಥ್ಯಾಂಕ್ಸ್ ಅಣ್ಣ. ಇವಾಗ ಗೌಡಹಳ್ಳಿಗೆ ಬಂದಿದ್ದೀವಿ. ಗೌಡಹಳ್ಳಿಯಿಂದ ಹೋದರೆ ಕರೆಕ್ಟಾಗಿ ಇನ್ನೇನು ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ನೋಡಿ ಲೆಫ್ಟು ನೋಡಲ್ಲ, ಹಾಕೈತಲ್ಲ ಬೋರ್ಡು. ಬಂದ್ವಿ ಬಿಆರ್ ಹಿಲ್ಸ್ನ ಒಂದು ಫಾರೆಸ್ಟ್ ಚೆಕ್ಕಿಂಗ್ ಪಾಯಿಂಟ್ಗೆ. ಸೊ ಆ ಕಡೆಗೆ ಬರ್ತಾ ಇದ್ದಂಗೆ ಅದು ನೀವು ಚಾಮರಾಜನಗರ ಸೈಡು ಯಳಂದೂರು ಸೈಡಿಂದ ಬಂತು ಅಂತಂದರೆ ಹಿಂಗೆ. ಸೊ ಇದು ಬಂದ್ಬಿಟ್ಟು ನಾವು ಕೊಳ್ಳೇಗಾಲ ಸೈಡಿಂದ ಬರೋರಿಗೆ ಈ ಕಡೆ. ಸೊ ಬರ್ತಿದ್ದಂಗೆ ಎಂಟ್ರಿ ಗೇಟ್ ಸಿಗುತ್ತೆ. ಕಾರನ್ನು ಎಂಟ್ರಿ ಮಾಡಿಸ್ಕೊಬೇಕು ನಾವಿಲ್ಲಿ. ಹಾಕೋ, ಅದರಲ್ಲೇನು ಸೈಡ್ಗೆಲ್ಲ ಹಾಕೋಣ. ಎಂಟ್ರಿ ಮಾಡಬೇಕಾ? ಅಣ್ಣ ಚೆನ್ನಾಗಿದೆ ಅಣ್ಣ. ನೀವು? ಬಂದು ಆರಾಮಣ್ಣ.
ಇವತ್ತು ಸಂಪಿಗೆ ಮರ ಜಾತ್ರೆ ಅಲ್ವಾ? ಅಂದರೆ ಬಿಡ್ತಾರೆ ಏನೋ ಗೊತ್ತಿಲ್ಲ, ಅಲ್ಲಿ ಕೇಳಿ ಮೇಲ್ಗಡೆ ಫಾರೆಸ್ಟ್. ನಂದಾಯ್ತು, ನಿಮ್ದಾಯ್ತಾ? ದೇವಸ್ಥಾನಕ್ಕ ಸಿಗೋಣ. ಅಲ್ಲೇ ಆಲ್ಟಾ? ಹೋದ್ರು, ನಾನು ಅಲ್ಲಿಗೆ ಬರ್ತಾ ಇರೋದು. ಬನ್ನಿ ಅಲ್ಲಿ ಇರ್ತೀವಿ, ಅಡುಗೆ ಮಾಡ್ತಾ ಇರ್ತೀನಿ. ಸಬ್ಬಕ್ಕೆ ಪಾಯಸ, ನಮಸ್ಕಾರ ಅಣ್ಣ. ಹಸಿರು ಬೆಲ್ಲ ಪಾಯಸ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ, ಬನ್ನಿ. ನೋಡ್ತಾ ಇರ್ತೀವಿ. ಥ್ಯಾಂಕ್ಸ್ ಅಣ್ಣ. ಬನ್ನಿ ಬ್ರೋ. ಹಾಂ ಸಿಗೋಣ. ಬಾಯ್. ಹೊರಡ್ತಾ ಇದ್ದೀವಿ ಈಗ. ಆಲ್ಮೋಸ್ಟ್ ಗಾಡಿಗಳೆಲ್ಲ ಹೋಯ್ತಲ್ಲ, ಅವೆಲ್ಲ ಸಂಪಿಗೆಗೆ ಬಿಡ್ತಾರಂತ ಶಿವರಾತ್ರಿಗೆ ಮಾತ್ರ, ಅದು ಲೋಕಲ್ ಮಾತ್ರ. ಯಾರು ಲೋಕಲ್ ಇನ್ವೈಟ್ ಇರಬೇಕು. ಫಸ್ಟ್ ಟೈಮು ನಾನು ರೋಡಲ್ಲಿ ಕಾರ್ ಓಡಿಸ್ತಾ ಇರೋದು. ಬರೀ ಬೈಕಲ್ಲೇ ಬಂದಿರೋದಲ್ಲ, ಇದೇ ಫಸ್ಟ್ ಟೈಮು ಕಾರ್ ಓಡಿಸ್ತಾ ಇರೋದು. ಆವಾಗ ಒಂದು ಟೈಮಲ್ಲಿ ನಾನು ಕೊಳ್ಳೇಗಾಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂತಂದರೆ, ಬೇಜಾರಾದಾಗೆಲ್ಲ ಇದೇ ರೋಡಲ್ಲಿ ಬರೋದು, ಬಂದು ಕೇಗುಡಿಲಿ ಹೋಗ್ಬಿಟ್ಟು ಒಂದು ಮರ ಇದೆ, ಆ ಮರದ ಕೆಳಗಡೆ ಮಲ್ಕೊಳ್ಳೋದು. ಸಂಜೆ 5 ಗಂಟೆವರೆಗೂ ಬಂದು ಎದೇಳ್ಸೋರು ವಿನಿ, ಏಯ್ ಹೋಗ್ರಿ ಅಂತಂದವರು ಫಾರೆಸ್ಟ್ ಅವರು. ಅಲ್ಲಿವರೆಗೂ ಇರ್ತಿದ್ದೆ, ಒಂಥರ ಎಮೋಷನ್ನು. ಸೊ ಇವತ್ತು ಈ ರೋಡಲ್ಲಿ ಇವತ್ತು ನಮ್ಮ ಪಯಣ ಸಾಗ್ತಾ ಇದೆ. ನೋಡಿ ಈ ಜಾಗ ಏನು ಅದ್ಭುತವಾಗಿದೆ ಅಂತ. ನೋಡಿ ನಮ್ಮ ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಶಿವರಾತ್ರಿ ದಿನನೂ ಕಪಲ್ಸ್ ಹೋಯ್ತವ್ರೆ ಎಲ್ಲ. ಈ ಊರಲ್ಲಿರೋ ನೆನ್ನೆ ವ್ಯಾಲೆಂಟೈನ್ಸ್ ಡೇ, ನಿಮ್ಮ ಸವಾಸ ಬೇಡ ಅಂದ್ಬಿಟ್ಟೆ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಬಂದರೂ ಹೊಟ್ಟೆ ಉರಿಸ್ತಿರಲ್ಲ ನೀವು. ಏನು ಹೇಳೋಣ, ಏನು ಚೆನ್ನಾಗೈತೆ ನೋಡಿ ನೇಚರ್. ಓ ಆಯ್ತು, ನಿಮ್ದಾಯ್ತಾ? ಹಾಂ ಹುಷಾರು. ಇಲ್ಲಿ ನಮ್ಮ ಬಿಳಿಗಿರಿ ರಂಗನಾಥನ ಬೆಟ್ಟದಲ್ಲಿರ್ತಕ್ಕಂಥ ಕೆರೆ. ಈ ಕೆರೆಯ ಒಂದು ನೋಟನ ನೀವು ನೋಡ್ತು ಅಂತಂದರೆ ಏನು ಫೀಲ್ ಆಗುತ್ತೆ ಗೊತ್ತಾ, ಅಷ್ಟೊಂದು ಅದ್ಭುತವಾಗಿದೆ. ನೋಡಿ ಈ ರೋಡು ಅಷ್ಟೇ, ಕಿರಿದಾದ ರಸ್ತೆ ಇದ್ರೂ ಅದ್ರ ಪಕ್ಕದಲ್ಲಿ ಈ ಒಂದು ಜಾಗನ ನೀವೇನಾದರೂ ಒಳ್ಳೆ ಮಳೆಗಾಲದಲ್ಲಿ ಬಂದು ನೋಡ್ತು ಅಂತಂದರೆ ಸ್ವರ್ಗಕ್ಕೆ ಸಮನಾಗಿರ್ತಕ್ಕಂಥ ಫೀಲ್ ಸಿಗುತ್ತೆ ಈ ಜಾಗದಲ್ಲಿ. ಆ್ಯಂಡ್ ನೋಡಿ ಈಗ ನಾವು ಎಂಟ್ರಿ ಆಗಿದ್ದೀವಿ ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಕಾಣಿಸ್ತಾ ಇದೆಯಾ, ಇದು ಫಾರೆಸ್ಟ್ ಅವ್ರದ್ದು ಇನ್ನೊಂದು ಚೆಕ್ ಪೋಸ್ಟು. ನಾವೀಗ ಅಲ್ಲಿ ಬರಬೇಕಾದ್ರೆ ದೇವರ ಆಶೀರ್ವಾದ ಪಡ್ಕೊಂಡ್ವಲ್ಲ, ಅಲ್ಲೇ ಏನು ಮಾಡ್ತಾರೆ ಅಂತಂದರೆ ಒಂದು ಸಲ ಎಂಟ್ರಿ ಮಾಡ್ಕೊತಾರೆ ಗಾಡಿನ, ಆಮೇಲೆ ಟಿಕೆಟ್ ತಗೊಬೇಕು. ಟಿಕೆಟ್ ತಗೊಂಡು ಬರ್ತಿದ್ದಂಗೆ ಇಲ್ಲೂ ಅವಶ್ಯಕತೆ ಇತ್ತು ಅಂತಂದರೆ ಅವ್ರು ನಮ್ಮನ್ನು ಚೆಕ್ ಮಾಡಬಹುದು. ಇನ್ನು ಈ ಕಡೆಗೆ ಬಂದರೆ ನೀವು ನೋಡಿ ಇಲ್ಲಿ ಊರು ಶುರು ಆಗುತ್ತೆ. ಬಿಳಿಗಿರಿ ರಂಗನಾಥನ ಬೆಟ್ಟ ಏನಿದೆಯೋ ಆ ಊರು ಇಲ್ಲಿಂದ ಶುರುವಾಗಕ್ಕೆ ಸಿಗುತ್ತೆ ನಿಮಗೆ. ಸೊ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ. ಈಗ ಒಂದು ವಾರದಿಂದ ಆನೆ ಎಲ್ಲ ಬಂದಿತ್ತಂತೆ ಒಳಗಡೆ. ನಮಸ್ಕಾರ ಬ್ರೋ. ನೋಡಿ ಬೈಕರ್ಸ್ ಎಲ್ಲ ಬರ್ತಾ ಇದ್ದಾರೆ, ಒಳ್ಳೆ ರೈಡ್ ಮಾಡ್ಕೊಂಡು ಪೀಸಾಗಿ ಹೋಯ್ತವ್ರೆ. ಎಲ್ಲ ರೈಡ್ ಮಾಡ್ಕೊಂಡು ಹೋಯ್ತವ್ರೆ ಆರಾಮಾಗಿ. ಒಂದು ಭುಜ ಬರ್ತಾ ಇದೆ, ಭುಜ ತಾನೆ? ಎಸ್ ಭುಜ. ನಮಗೊಂದು ಭುಜ ಬೇಕೀಗ ಅರ್ಜೆಂಟಾಗಿ. ಯಾವುದೋ ಮಿನಿ ಊಟಿನ ನೋಡ್ದಂಗೆ ಫೀಲ್ ಆಗ್ತಿದೆ. ನಾನು ಎಷ್ಟೋ ದಿನ ಆಯಿತು ಬಂದು. ನೋಡಿ ಏನು ಫೀಲು, ಹಾಗೆ ಗಾಳಿ ತಣ್ಣಗೆ ಅಂದರೆ ತಣ್ಣಗೆ ಬೀಸ್ತಾ ಇದೆ ಸೊಗಸಾಗಿ. ಏನು ಟೀಗೆಲ್ಲ ನಾವು ಕರೆಕ್ಟಾಗಿ BR ಹಿಲ್ಸ್ನ ಬಿಳಿಗಿರಿ ರಂಗನಾಥನ ಸ್ವಾಮಿ ದೇವಸ್ಥಾನ ಏನಿದೆಯೋ ನೋಡಿ, ಅದು ಮೇಲ್ ಕಾಣಿಸುತ್ತೆ. ನೀವು ಮೇಲ್ ನಿಂತ್ಕೊಂಡು ನೋಡಿದ್ರೆ ಈ ಒಂದು ಕೆರೆ ಕಾಣಿಸೋಕೆ ಸಿಗುತ್ತೆ. ಇದು 2ನೇ ಕೆರೆ, ಊರ ಹತ್ರ ಸಿಗೋಂಥ ಕೆರೆ. ಇನ್ನೇನು ಇವಾಗ ಇಲ್ಲಿ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗ್ತಿದ್ದಂಗೆ ಈಗ ಡೈರೆಕ್ಟು ಸಂಪಿಗೆಗೆ ಹೋಗ್ಬಿಡೋಣ ಅಂತ ಪ್ಲಾನು. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ನಮಗೆ ಇದ್ರ ಹತ್ರ ಬಿಡ್ತಾರೆ. ಸೊ ಕೇಗುಡಿ ಕ್ಲೋಸ್ ಮಾಡಿದಾರಂತ, ಇವಾಗ ರೋಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೇಗುಡಿ ಹೋಗೋ ರೋಡಲ್ಲೇ ಈ ಸಂಪಿಗೆಗೆ ಹೋಗೋಂಥ ರೋಡು ಕೂಡ ಸಿಗುತ್ತೆ. ಶಿವರಾತ್ರಿಗೆ ಶಿವನ ಒಂದು ಬ್ಯಾನರೆಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ. ಸೊ ಇಲ್ಲಿ ಈ ಕಡೆ ರೈಟ್ಗೆ ಹೋಯ್ತು ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸಂಪಿಗೆ ಹೋಗಬೇಕು ಅಂತಂದರೆ ಲೆಫ್ಟು ಕೇಗುಡಿ ರೋಡಲ್ಲಿ ಹೋಗಬೇಕು. ಎಸ್ ಹೋಗುವ. ಆ್ಯಕ್ಚುಲಿ ಈ ದೇವಸ್ಥಾನದಲ್ಲೆಲ್ಲ ಬಂದ್ಬಿಟ್ಟು ಸುಮಾರು ಹೊತ್ತು ಕೂತ್ಕೊಂಡು ಕಾಲ ಕಳೀತಿದ್ದೆ. ಇವತ್ತು ರಾತ್ರಿಗೆ ಜಾಗರಣೆ ಇರೋದ್ರಿಂದ ಏನೇನು ತಯಾರಿ ನಡೆಸಬೇಕು ಅವೆಲ್ಲನೂ ಮಾಡ್ತಾ ಇದ್ದಾರೆ ನೋಡಿ. ಹಳ್ಳಿಗಳಲ್ಲಿ ಮಾತ್ರ ಇವೆಲ್ಲ ತುಂಬ ಅದ್ಭುತವಾಗಿ ನಡೆಯುತ್ತೆ ಆ್ಯಕ್ಚುಲಿ. ಎಸ್ ನೋಡೋಣ ಬಿಡ್ತಾರಾ ಇಲ್ವೋ, ನನಗೀಗ ಅದೇ ಡೌಟು. ಓ ಏನೋ ಆಗಿದೆ ಇಲ್ಲಿ, ಗಾಡಿ ಬಿಡ್ತಾರಾ? ಒಳಿಕೆ ಇಲ್ಲ
ಸಂಪಿಗೆಗೆ ಹೌದಾ? ನಡ್ಕೊ ಹೋಯ್ತಿದ್ದಾರಾ? ಓ, ಇನ್ನೂ ಜನನೇ ಬಿಡ್ತಿಲ್ವಾ ಹಂಗಾರೆ? ಹಾಂ ಹಾಂ, ಕೇಗುಡಿಗೆ ಹೋಯ್ತಾ? ಎಷ್ಟೊತ್ತಿಗೆ ಬಿಡ್ತಾರಂತೆ ಸಂಪಿಗೆಗೆ? 5 ಗಂಟೆಗ ಸಂಜೆ? ಇನ್ನೇನು ಮಾಡೋಣ, ಹೋಗೋಣ ಅಷ್ಟೇ. ಕೇಗುಡಿಗೆ ಹೋಗೋಣ. ರೇಂಜರ್ ಬಂದ್ಮೇಲೆ ಒಟ್ಟಿಗೆ ಎಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿರೋದು. ಬೈಕ್ ಬಿಟ್ಟಾರಾ? ಯಾವ? ಹಾಂ, ನಾನು ಸಂಪಿಗೆಗೆ ಹೋಗ್ಬೇಕು ದರ್ಶನಕ್ಕೆ. ಹಾಂ, ಗೊತ್ತಾಯ್ತು. ಇಲ್ಲಾಂದ್ರೆ ಕೇಗುಡಿಗೆ ಒಂದು ರೌಂಡ್ ಹೋಗಿದ್ದು ಬಂದ್ಬಿಟ್ರೆ ಅಣ್ಣ ಆರಾಮ? ದೇವಸ್ಥಾನಕ್ಕೆ ಬಂದ್ರ ಬಿಡ್ತಾ ಇಲ್ಲ ಸರ್ ನಾವು ಬೆಳಗ್ಗೆ. ಏನಕ್ಕೆ ಪ್ರತಿ ವರ್ಷ ಬಿಡ್ತಿದ್ರಲ್ವಾ? ಇಲ್ಲ, ಏನೋ ಪ್ರಾಬ್ಲಮ್ ಆಗೈತೆ ಅಂತ ರೂಲ್ಸ್ ಚೇಂಜ್ ಮಾಡೋರು ಅಂತ ಬಿಡ್ತಾ ಇಲ್ಲ. ಹೌದಾ? ವೆಹಿಕಲ್ ನೋಡ್ಬಿಟ್ಟು ಕಂಡಿಡಿದೆ ನಾನು. ಸರಿ, ನಾನು ಹಂಗಾರೆ ಕೇಗುಡಿ ಹೋಗಿ ಬರ್ತೀನಿ. ಸರಿ ಸರ್. ಹಾಂ, ಓಕೆನಾ? ನಿಮ್ಮ ಹುಡುಗಂಗೆ ಕೇಳ್ಬೋದು. ಅದೇ ಸೈಡಲ್ಲಿ ಹಾಕೋಣ ಸದ್ಯಕ್ಕೆ ಗಾಡಿ. ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾಗ್ತದೆ. ಕೇಗುಡಿಗೆ ಹೋಗೋಣ. ಇಲ್ಲ ಇಲ್ಲ, ಬಿಟ್ರೆ ಹೋಗೋದಷ್ಟೇ. ಅಲ್ಲೂ ಪೊಲೀಸ್ ಅಲ್ಲವರೇ ಇವರು. ಎಲ್ಲಿ? ಅಲ್ಲಿಗೆ ಮುಂದ್ಗಡೆ ಗೇಟ್ ಇದೆ. ನೀವೆಲ್ಲ ಯಾವರು? ರಾಮಪುರನ? ಅಲ್ಲಿಂದ ಬಂದ್ರಾ? ಅವತ್ತು ಬರೋಣ ಅಂತ ಇದು ಮೀಟ್ ಮಾಡಕ್ಕೆ. ನಾನೇ ಬರ್ತೀನಿ, ಪಟ್ಟನ್ ತೊಟ್ಟೋಗ್ಬಿಡ್ತೀನಿ. ಸ್ಟೋರಿ ಹಾಕಿದ್ರೆ ಒಂದಿನ ಅಷ್ಟೇ, ಒಂದಿನ ಬರ್ತೀನಿ, ಪಟ್ಟನ್ ತೊಟ್ಟೋಗ್ಬಿಡ್ತೀನಿ. ಹಾಂ, ಪಾಸ್ ಆದ್ರೆ ನೀವು ವರ್ಷ ವರ್ಷ ಬರ್ತೀರಾ ಇಲ್ಲಿಗೆ? ಹೌದಾ? ಮತ್ತೆ ಈಗ ಪೂಜೆಗೆಲ್ಲ ಹೋಗಿಲ್ವಾ ಅವ್ರು ಯಾರು? ಸರಿ, ಹಂಗಾರೆ ನಾನು ಕೇಗುಡಿಗೆ ಹೋಗಿದ್ದು ಬರ್ತೀನಿ. ಹಾಂ, ಬಾಯ್, ಸಿಗೋಣ. ಡನ್. ಎಸ್, ಥ್ಯಾಂಕ್ ಯು. ನೀವು ಹೋಲ್ಸ್ಬಿಟ್ಟು ಹೆಂಗಾರು ಮಾಡಕ್ಕಲ್ವಾ? ಅಯ್ಯೋ, ಹೆಂಗೆ ನಿಮ್ಮ ಕೃಪಾ ಕಟಾಕ್ಷದಿಂದ ಏನಾರು ಓಪನ್ ಆದ್ರೆ ನಾನು ಹೋಗ್ತೀನಿ. ನಿಮ್ದು ಓಪನ್ ಆದ್ರೆ ನಮ್ದು ಬತ್ತ ಶಿವಜ್ಜ ಫಾರೆಸ್ಟು ಅಲ್ಲೆಲ್ಲ ಏನು ಯಾರು ಮಾತಾಡ ಇಲ್ಲ ಕಣ. ಹೇಳ್ಬಿಟ್ಟು ಬಿಡ್ಸಿ ನಾನು ಯಾರು ವರ್ಷಕ್ಕೊಂದ್ಸತ್ ಮಾಡೋದು ಭಯ ನಾವು. ನಿಜ ತಾನೆ? ಅಲ್ಲ, ಇಲ್ಲಿ ಏನು ಬಿಡದೇ ಇಲ್ಲ ಅಂತ. ಯಾರು ಬಿಡ್ತಾ ಇಲ್ಲ. ಎಲ್ಲ ಅದಕ್ಕೆ ದಿನ ಹೋಯ್ತಿದವ. ವರ್ಷಕ್ಕೊಂದ್ಸತ ಅಡುಗೆ ಮಾಡೋದು ಇಲ್ಲಿ ಗಟ್ರೆ ಇಲ್ಲೇ ಸುರಿದ್ಬಿಟ್ಟು ಹೋಯ್ತೀವಿ ಎಲ್ಲಾನು. ನೋಡ್ಕಲ್ಲ ಅವನೇ ದೊಡ್ಡ ಸಂಕೋಡೆ ಏನು ಬಿಡೋದೇ ಇಲ್ಲ ಅಂತವ್ರ. ನೋಡಿ ನೀವೊಂದು ಹೋಗಿ ನೀವು ಮಾತಾಡ್ಬಿಡಿ. ಯೂಟ್ಯೂಬರ್ ಅನ್ಕೊಂಡ್ಬಿಡ್ಬೋದು. ಅಯ್ಯೋ, ಯೂಟ್ಯೂಬ್ ಅಂತೆಲ್ಲ ಬಿಡಲ್ಲ, ಕಾನೂನು ಎಲ್ರಿಗೂ ಒಂದೇ. ಅಲ್ಲ, ಕೇಗುಡಿಗೆ ಹೋಗೋಕ್ಕೇನು ಕಿರಣ್ ಕಿತ್ತಡಿ ಸರ್? ಕೇಗುಡಿಗೆ ಬಿಡ್ತಾ ಇಲ್ಲ ಸರ್. ಹೌದಾ? ರಿಟರ್ನ್ ಹೋಗ್ಬಿಡಿ. ಓಕೆ, ರಿಟರ್ನ್ ಹೋಗ್ಬಿಡಿ. ಇದು ಸಂಪಿಗೆಗೆ ಇಲ್ಲೆಲ್ಲ ಸಂಖ್ಯೆನೇ ಇರೋದು. ನಡೀರಿ, ಯಾರು ಬಿಡಲ್ಲ. ನಡೀರಿ, ಹಿಂದೆ ರಿಟರ್ನ್ ತಗೊಂಬಿಡಿ ಸರ್. ಐ ಬ್ರೋ, ಬ್ರೋ ಇರಿ ಒಂದು ನಿಮಿಷ. ಬನ್ನಿ ಬ್ರೋ. ಹಾಂ, ರೀ, ನಾ ಏನು MLA ನೇನ್ರಿ? ಹಾಂ, ನಾನು ನಿಮ್ಮ ಥರ ಅನ್ಸಲ್ವಾ? ಮತ್ತೆ ಹಂಗೆಲ್ಲ ಮಾಡಕ್ಕದ್ದ ಫಾರೆಸ್ಟು. ಬನ್ನಿ, ಈಗ ಒಂದು ವಿಡಿಯೋ ಮಾಡಿ ದೊಡ್ಡ ಸಂಪಿಗೆ ಬಿಡಲ್ಲ ಅಂತವ್ರೆ. ಬನ್ನಿ, ಜನನವ್ರೆ, ದೇವ್ರು ನೋಡಕ್ ಬಂದಿರೋದು ನಾವು. ನಾವು ಒಬ್ಬರೇ ಅಲ್ಲಿ ಎಷ್ಟು ಜನ ನಿಮ್ ಕಡೆಯಿಂದ ಅದೊಂದಾದ್ರೂ ಇದಾಗ್ಲಿ. ತಲೆ ಕೆಡ್ಸ್ಕೊಬನ್ನಿ. ಎಲ್ಲ ದೇವ್ರ ಭಕ್ತರೆ ಬಂದು ನೋಡೋಣ ಇರಿ ಒಳಗಡೆ. ನಿಮ್ ಕಡೆಯಿಂದ ಒಂದು ವಿಡಿಯೋ ಮಾಡ್ಕೊಡಿ. ಇದೊಂದು ಅಲ್ಲಿ ಲೋಕಲ್ ಅವ್ರನ್ನ ಕೇಳಿ ನೋಡ್ತೀನಿ ರೀ. ಕೇಳಿ ಬ್ರೋ, ಕೇಳಿ ನೋಡ್ಬಿಟ್ಟು. ಅದು ಫಾರೆಸ್ಟು, ನಾವು ಹಂಗೆಲ್ಲ ಫೋರ್ಸ್ ಮಾಡೋಕ್ಕಾಗಲ್ಲ ಬ್ರೋ. ಹಂಗಲ್ಲ, ಪ್ರತಿ ವರ್ಷ ಇದು ಪರ್ಮಿಷನ್ ಉಂಟು. ಗೊತ್ತಾಯ್ತು. ಕೇಗುಡಿಗೆ ಬಿಡ್ತಾ ಇಲ್ಲ. ನೋಡೋಣ ಇರಿ, ಲೋಕಲ್ ಅವ್ರನ್ನ ಕೇಳಿ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಏನಾಯಿತು ಅಂತಂದರೆ, ಫಾರೆಸ್ಟ್ ಅವರು ಯಾವುದೋ ಅವರ ಒಂದು ರೂಲ್ಸ್ಗಳಿಂದ ಇದನ್ನು ಬಿಡೋಕ್ಕಾಗಲ್ಲ, ನಾನು ನಿಮ್ಗಳನ್ನ ಯಾರನ್ನೂ ಬಿಡಲ್ಲ ಅಂತಂದ್ಬಿಟ್ಟು ಫಾರೆಸ್ಟ್ ಅವರೆಲ್ಲ ಇದ್ದರು. ಸೊ ಅಲ್ಲಿ ಬಂದಂಥ ಜನಗಳು ಎಲ್ಲ ನಮ್ಮೂರವ್ರೆ, ನಮ್ಗೆ ಗೊತ್ತಿರೋರೇನೆ. ಸೊ ನೀವು ಕೇಳಿ, ನೀವು ಲಾಯರ್ ಅಲ್ವಾ ಅಂತ ಹೇಳಿದ್ರು. ನಾನು ಲಾಯರ್ ಆಗಿದ ತಕ್ಷಣ ಎಲ್ಲ ಕಡೆನೂ ಹೋಗ್ಬಿಟ್ಟು ಕೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ಕಾನೂನು ಅನ್ನೋದು ಹೆಂಗಿರುತ್ತೆ ಅದನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಈಗ ನಾನು ಲಾಯರು ಅಂತಂದ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ದೊಡ್ಡದಾಗಿ ನಾನೇನೋ ನನ್ನ ಜನಗಳನ್ನೆಲ್ಲ ಇಟ್ಕೊಂಡು ವೀಡಿಯೋಸ್ ಮಾಡ್ತೀನಿ ಅಂತ ಮಾಡ್ತು ಅಂತಂದರೆ ಅದು ನಾನು ಕಾನೂನಿಗೆ ಮಾಡೋಂಥ ಅಗೌರವ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ದಿದ್ರೆ ನಾನು ಮಾಡಿಬಿಡ್ತಾ ಇದ್ದೆ. ಇನ್ ಕೇಸ್ ನಾಳೆ ದಿನ ಹೆಚ್ಚು ಕಡಿಮೆ ಆಯಿತು ಅಂತಂದ್ರು ನನಗೇನು ಗೊತ್ತಿರಲಿಲ್ಲ ಸ್ವಾಮಿ, ನಾನು ಮಾಡಿದೆ ಅಂತ ಹೇಳ್ಬೋದು. ಆದರೆ ನಾನು ಕಾನೂನು ಗೊತ್ತಿರೋನಾಗಿರೋದ್ರಿಂದ ನಾನು ಅಚಾತುರ್ಯವಾಗಿ ನಾನು ಏನೋ ಒಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲ್ಲ. ದಯವಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡಿದಾಗ ಇಲ್ಲಿಯ ನಮ್ಮ ಜನಗಳು ಏನು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ನೀವು ಬನ್ನಿ ಬನ್ನಿ ಅಂತ. ಸೊ ಇದು ಯಾವುದು ಕೂಡ ನಾನು ಮುಂದಕ್ಕೆ ಹೋಗಂಗೆ ಹಿಂಗೆ ಇರಲಿಲ್ಲ. ಆಮೇಲೆ
ಈ ಫಾರೆಸ್ಟ್ ಆಕ್ಟ್ ಏನ್ ಅನ್ನೋದು ಇದೆಯೋ ಅದು ತುಂಬಾ ಸೂಕ್ಷ್ಮವಾಗಿದೆ. ಇವನ್ ಫಾರೆಸ್ಟ್ ಅವರು ಕೂಡ ಅಷ್ಟೆಲ್ಲ ಕಷ್ಟಪಡ್ತಿರೋದು ಕೂಡ ಕಾಡಿನ ಸಂಪತ್ತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಈಗ ಇವನ್ ಈ ದೊಡ್ಡ ಸಂಪಿಗೆ ಮರದಲ್ಲೂ ಕೂಡ ಒಂದು ಮರನ ದೇವರಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಿರಿಕರು ಈ ಕಾಡನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ರು. ಹಂಗಾಗಿನೇ ಇವತ್ತು ಆ ಸಂಸ್ಕೃತಿ ಇನ್ನೂವರೆಗೂ ಕೂಡ ನಮ್ಮಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತಂದ ಮೇಲೆ ಅದನ್ನ ಕಾಪಾಡ್ತಾ ಇರೋ ಫಾರೆಸ್ಟ್ ಅವ್ರಿಗೂ ಕೂಡ ನಾವು ಬೆಲೆ ಕೊಡೋದು ಅತ್ಯಮೂಲ್ಯ ಆಗಿರುತ್ತೆ. ಅದ್ರ ಜೊತೆಗೆ ಈಗ ಫಾರೆಸ್ಟ್ ಅವರು ಏನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೋ ನನ್ನ ಪ್ರಕಾರ ಅವರು ನಿರ್ಬಂಧ ಮಾಡಕ್ ಬರಲ್ಲ, ಈ ಜಾಗಕ್ಕೆ ನೀವು ಹೋಗಂಗಿಲ್ಲ ಅಂತ. ಯಾಕೆ ಅಂತಂದ್ರೆ ಇದು ಅನಾದಿ ಕಾಲದಿಂದನೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ. ಈಗ ಇದು ಅಲ್ಲಿಯ ಸೋಲಿಗ ಜನಾಂಗ ಮತ್ತೆ ಪೋಡ್ಗಳಲ್ಲಿರ್ತಕ್ಕಂಥ ಜನರ ಒಂದು ನಂಬಿಕೆಯ ಸ್ಥಳವಾಗಿರೋದ್ರಿಂದ ಎಲ್ಲಾ ದಿನಗಳಲ್ಲೂ ಹೋಗಕ್ಕೆ ಖಂಡಿತ ಅನುಮತಿ ಸಿಗಲ್ಲ. ಆದರೆ ಅನಾದಿ ಕಾಲದಿಂದನೂ ಒಂದು ಆಚರಣೆ ಮಾಡ್ಕೊಂಡ್ ಬಂದ ಇದ್ದಂಥ ಈ ಟೈಮ್ಗೆ ಅವರು ಕೂಡ ಪರ್ಮಿಷನ್ ಕೊಡಕ್ ಆಗದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ನನಗನ್ಸೋ ಪ್ರಕಾರ ಕೆಲವೊಂದು ಅವರ ಮೇಲಧಿಕಾರಿಗಳಿಂದ ಪರ್ಮಿಷನ್ ತಗೊಬೇಕಾಗಿರುತ್ತೆ, ಹಂಗಾಗಿ ಮೇ ಬಿ ಲೇಟ್ ಆಗಿರುತ್ತೆ ಬಿಟ್ರೆ ಇನ್ನೇನು ಅಲ್ಲ. ಸೊ ದಯವಿಟ್ಟು ನಾನು ಈ ವಿಚಾರದಲ್ಲಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಬೇಕು. ನಾನು ಈ ಕಡೆ ಕಾಡನ್ನು ಬಿಟ್ಕೊಡಲ್ಲ, ಆ ಕಡೆ ದೇವರನ್ನು ಬಿಟ್ಕೊಡಲ್ಲ. ನಾನು ಕೂಡ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರನ ನೋಡಬೇಕು ಅಂತ ಬಂದವನೇ ಹೊರತು ಇಲ್ಲಿಯ ಊರವನು ಅಂತನ್ಬಿಟ್ಟು ಅಧಿಕಾರವಾಗಿ ಮಾತಾಡೋಷ್ಟು ಪವರ್ ನನಗಿಲ್ಲ. ನಾನು ಲಾಯರ್ ಆದರೂ ಸರಿ, ಜಡ್ಜ್ ಆದರೂ ಸರಿ, ಪೊಲೀಸ್ ಆದರೂ ಸರಿ, ನಮ್ಮ ಲಿಮಿಟಲ್ಲಿರುತ್ತೆ. ಆ್ಯಂಡ್ ನಾನು ಇಲ್ಲಿಗೆ ನಾನೊಬ್ಬ ದೊಡ್ಡ ಯೂಟ್ಯೂಬರ್ ಆಗಿನೋ ಅಥವಾ ನಾನು ಯಾರೋ ಆಗಿನೋ ಬಂದಿಲ್ಲ. ನಾನೊಬ್ಬ ಸಾಮಾನ್ಯ ದೇವರ ಭಕ್ತನಾಗಿ ಬಂದಿದ್ದೀನಿ, ನಿಮ್ಮಲ್ಲಿ ಒಬ್ಬರಾಗಿ. ಓನ್ ಗಾಡಿಗಳನ್ನ ಬಿಡಲ್ಲ, ಯಾವ ಗಾಡಿ ಆದರೂ. ಇಲ್ಲಿ ಲೋಕಲಲ್ಲಿ ಒಂದಷ್ಟು ಗಾಡಿಗಳನ್ನ ಅಸೈನ್ ಮಾಡಿದ್ದಾರೆ. ಸೊ ಆ ಗಾಡೀಲಿ ಹೋದರೆ ಮಾತ್ರ ಪರ್ಮಿಷನ್ ಇದೆ ಹೊರತು ಹಿಂಗೆ ಹೋಗೋಕ್ಕಾಗಲ್ಲ. ಸೊ ದಟ್ ಒಂದು ಜಾಗದಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರಣ ಏನಕ್ಕೆ ಅಂತಂದರೆ ಈಗ ಅಸೈನ್ ಮಾಡಿದಾರಲ್ಲ ಆ ಗಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕು, 40 ನಿಮಿಷ ಆಗುತ್ತಂತೆ. ಸೊ ವರ್ಷಕ್ಕೊಂದೇ ಒಂದು ಸಲ ಅದು ಲೋಕಲ್ ರೆಫರೆನ್ಸ್ ಇದ್ರೆ ಬಿಡ್ತಾರೆ, ಇಲ್ಲಾಂದರೆ ಇಲ್ಲ. ಏನಂತೀಯ ವಿನಿ? ಹೌದು, ಫಾರೆಸ್ಟ್ ಅವರು ಅವ್ರ ಕೆಲಸ ಒಂದ್ ಗಾಡಿ ಬಿಟ್ರೆ ಎಲ್ಲಾ ಗಾಡಿನೂ ಕೇಳ್ತಾರೆ. ಅದರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ ಮಾಡಿದ್ದಾರೆ. ನಾವ್ ಯಾರಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅಪ್ಪ ಕಾನೂನು ಏನಿದೆ ಅದನ್ನ ಪಾಲಿಸುವಂತ ರೂಲ್ಸ್ ಫಾಲೋ ಮಾಡಬೇಕು. ವಿ ರಿಯಲಿ ಅಪ್ರಿಶಿಯೇಟ್ ದಟ್, ರೈಟ್? ಹೌದು. ಸೊ ಹಂಗಾಗಿ ನಾವೀಗ ವೆಯ್ಟ್ ಮಾಡ್ತಾ ಇದೀವಿ. ಒಂದ್ಸಲ ಪರ್ಮಿಷನ್ ಕೊಟ್ಟ ಮೇಲೆ ಅವರು ಅಸೈನ್ ಮಾಡಿರೋ ಗಾಡಿನಲ್ಲಿ ದೊಡ್ಡ ಸಂಖ್ಯೆನ ನೋಡ್ಕೊಂಬರೋಣ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕೇಳಿದ್ದೆ ದೊಡ್ಡ ಸಂಖ್ಯೆ ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ವಿಡಿಯೋಸ್ಗಳಲ್ಲಿ ನೋಡಿದ್ದೆ. ಬಟ್ ಇವತ್ತು ಡೈರೆಕ್ಟಾಗಿ ನೋಡ್ಬೇಕಲ್ಲ, ಅದಕ್ಕೋಸ್ಕರನೇ ವಿನಯ್ನ ನಿನ್ನೆ ಕಾಂಪ್ರಮೈಸ್ ಮಾಡಿ ಅವ್ನು ಏನೇನೋ ವರ್ಕ್ ಇತ್ತು, ಬಾ ಏನಾಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಒನ್ ಟೈಮ್ ಅಲ್ವಾ, ಇವತ್ತು ಮಾತ್ರ. ಇನ್ ನೆಕ್ಸ್ಟ್ ವರ್ಷ ನಾವಿರ್ತೀವೋ ಇಲ್ವಾ ಯಾರಿಗ್ ಗೊತ್ತು ಅಲ್ವಾ? ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸತತ ಎಷ್ಟು ಗಂಟೆಗಳ ಹೋರಾಟ ಇವಾಗ? 5 ಗಂಟೆ. ಅಲ್ಲಲ್ಲ ಬ್ರೋ, ನಾವ್ ಅಲ್ಲಿ ಹೋಗಿ ಬಂದು ಎಷ್ಟು ಅವರ್ ಆಯ್ತು ಅಂತ. ಅಲ್ಲಲ್ಲ, ನಾವು ಕಾಯ್ದಿದ್ದು ಗಾಡಿಗೆ, ಈ ಗಾಡಿ ಕಾದಿದ್ದು, ವೆಯ್ಟ್ ಮಾಡಿದ್ದು. ಅಲ್ಲಿಂದನೂ ಲೆಕ್ಕ ಹಾಕೋಣ, ಅಲ್ಲಿ ಮಲಗಿದ್ನಲ್ಲ ಜಾಸ್ತಿ ಆಗಿದೆ. ಎಲ್ಲಿ 2 ಅವರ್ 3 ಅವರ್ ಮೇಲಾಗೈತೆ. ಏನೇ ಇಲ್ಲ, ಯಾರು ಬೆಳಗ್ಗೆ ಒಬ್ರು ಕೊಟ್ಟಿಲ್ಲ, ನನಗೆ ತಲೆ ಕೆಟ್ಟೋಗಿರೋದು. ಬೆಳಗ್ಗೆ ಒಬ್ರು ದುಡ್ಡು ಕೊಟ್ಟಿಲ್ಲ, ಎಲ್ಲ ಕಿತ್ತಿ ಎಲ್ಲ ಮುಂದ್ ಮಾಡ್ಕೊಂಡು. ಇಲ್ಲ, ಅದು ಬರೀ 100 ರೂಪಾಯಿ, 110 ರೂಪಾಯಿ ವಿಜ್ಞಾನ ಮಾಡಕ್ಕಂತದೆ. ಸೊ ಅಂತೂ ಇಂತೂ ಮತ್ತೆ ಇವಾಗ ಏನಂತ ಹೇಳೋದು, ಇದನ್ನ ಗೇಟ್ ಪಾಸ್ ಗಾಡಿ, ಇದು ಗೇಟ್ ಪಾಸ್ ಗಾಡಿ ಬಂದಿದೆ. ನೀವು ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು ಬ್ರೋ ಮತ್ತೆ ಅಲ್ಲಿ ಗೇಟ್ ಹತ್ರ? ಅಲ್ಲ, ಏನು ವೇಟ್ ಮಾಡಂಗಿಲ್ಲ, ಏನಿಲ್ಲ, ಹೋಗ್ತಿರೋದೆ ಎಕ್ಸ್ಪ್ರೆಸ್. ಇವಾಗ ಗಾಡಿ ಅಲ್ಲಿ ತಗೊಬಂದು ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ಅಂತೆ. ಸೊ ಇಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಗಾಡಿಯವರು. ಸೊ ವಾಪಸ್ ಬರ್ಬೇಕಾದ್ರೆ ಹಿಂಸೆ ಆಗುತ್ತೆ ಅಂತ. ಸೊ ಗಾಡಿನ ಇಲ್ಲಿ ಹಾಕಿದ್ರು, ನಾವಿವಾಗ ನಡ್ಕೊಂಡು ಹೋಗ್ತೀವಿ.
ಖುಷಿ ಆಗಿದೆ ಅಂತಂದ್ರೆ ಇದಿಷ್ಟು ದೊಡ್ಡ ಸಂಪಿಗೆ ಮರ. ಅಲ್ಟಿಮೇಟ್ ಆಗೈತೆ ನಿಜ. ಇಷ್ಟೊತ್ತು ಲೇಟ್ ಆಯ್ತು, ಯಾಕೆ ಲೇಟ್ ಆಯ್ತು ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಎಷ್ಟು ಫೀಲ್ ಆಗ್ತಿದೆ ಅಂತಂದ್ರೆ ಈ ದೇವಸ್ಥಾನ ಹಂಗೆ ಮೈ ಜುಮ್ ಅಂತ ಐತಾಯ್ತಾ. ಇಲ್ಲೇ ಕೂತ್ಬಿಟ್ಟಿದ್ದೀನಿ ಒಂದು 10 ನಿಮಿಷ. ಆದ್ರೂ ತಮಾಷೆನೇ ಅಲ್ಲ, ಮಾತ್ರ ಅದ್ಭುತವಾದ ವಾತಾವರಣ. ಇಲ್ಲೇನಾದ್ರೂ ಜನ ಇಲ್ಲದೆ ಒಬ್ರೇ ಬಂದಾಗ ಹೆಂಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡ್ಕೊಂತ ಇದ್ದೀನಿ ನಾನು. ಹೆಂಗಿದೆ ವಿನಿ? ಹೆಂಗಿದೆ ಫೀಲು? ಪಾಸಿಟಿವ್ ವೈಬ್ಸ್ ಇದೆ. ನನ್ಗೆ ಈಗ ಅರ್ಥ ಆಗ್ತಿದೆ, ನಾವು ಬೆಳಗ್ಗೆಯಿಂದ ಲೇಟ್ ಆಯ್ತಲ್ಲ, ಯಾಕೆ ಲೇಟ್ ಆಯ್ತು ಅನ್ನೋದು ಈಗ ಅರ್ಥ ಆಗ್ತಿದೆ. ಓಕೆ, ಸೊ ಇವಾಗ ಪೂಜೆ ಶುರು ಆಗ್ತಾ ಇದೆ. ಸೊ ಪೂಜೆ ಪುನಸ್ಕಾರ ಅಡಿಯೋದ್ರ ಜೊತೆಗೆ ಇಲ್ಲಿ ಆಲ್ಮೋಸ್ಟ್ ಇವಾಗ ಅಡಿಗೆ ರೆಡಿ ಆಗ್ತಾ ಇದೆ. ಅಣ್ಣ ನಿಮ್ಮ ಹೆಸರು? ಕಿರಣ್ ಅಂತ. ಯಾವ ಊರವರು? ಸಂತೆಮರಳಿ. ಸಂತೆಮರಳಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಬರ್ತಾ ಇದ್ವಿ. ಒಂದು 5 ವರ್ಷದಿಂದ ನಮ್ಮ ಕೈಲಿ ಆಗುತ್ತೆ, ಏನಾಗುತ್ತೆ ಅದು ಮಾಡ್ತಾ ಇದ್ದೀವಿ. ನೀವ್ ಏನ್ ಕೆಲಸ ಮಾಡೋದು? ನಾನು ಜಮೀನ್ ಕೆಲಸ ಮಾಡ್ತಿದ್ದೀನಿ, ಕಾರ್ ಡ್ರೈವರು. ಪ್ರತಿ ವರ್ಷ ನಮ್ಗೆ ಯಾರು ಫ್ರೆಂಡ್ಸ್ ಗಳೆಲ್ಲ ಸಿಗ್ತಾರಲ್ಲ, ಏನು 1,000-500 ಕೊಡ್ತಾರೆ, ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ತಗೊಂಡ್ಬಂದು ಮಾಡೋದು ನಾವು. ಎಷ್ಟು ಜನಕ್ಕೆ ಮಾಡ್ತೀರಾ ಅಡಿಗೆ? 2,000 ಜನಕ್ಕೆ ಮಾಡಿದ್ವಿ. 2,500 ಜನಕ್ಕೆ. 2,500 ಜನಕ್ಕೆ. ಈಗ ಈ ಲಗೇಜ್ ಎಲ್ಲ ಎತ್ಕೊ ಬರೋದಲ್ಲ ನೀವೇನೆ ಅಲ್ಲಿಂದ? ಇಲ್ಲೆಲ್ಲ ಸುಮಾರು ಟ್ರೈಬ್ಸ್ಗಳೆಲ್ಲ ಹೆಲ್ಪ್ ಮಾಡ್ತಾರೆ. ದೇವರು ತಮ್ಮಪ್ಪಂದ್ರು ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ ಜನಗಳೆಲ್ಲ. ಏನೇನ ಐಟಮ್ ಏನೇನ್ ಮಾಡ್ತೀರಾ? ಪಾಯಸ, ಓಕೆ, ಕಲ್ಲವುಳಿ, ಸಾಂಬಾರ್ ಮಾಡಿದೀವಿ. ಆಮೇಲೆ ಬೂಂದಿ ತಗೊಂಡ್ಬಂದಿದೀವಿ. ಪಂಚಪುಟ್ಟ ಸಿಹಿ ಪೊಂಗಲ್ ಐತೆ. ನೋಡಿ ಇವ್ರು ಇದ್ರಲ್ಲಿ ಟ್ಯಾಟೋ ಹಾಕ್ಸಿದಾರೆ. ಟ್ಯಾಟೋ ನೋಡೋಣ. ಅಣ್ಣ ಏನಣ್ಣ ಟ್ಯಾಟೋ ಇದು? ಇದು ದರಗೆ ದೊಡ್ಡವರು ಅಂತ. ನೋಡಿ ಇಲ್ಲಿ ನಾವು ದೇವ್ರ ಬಿಟ್ರು ನೀಲ್ಗಾರರು. ತರಗೆ ದೊಡ್ಡವರು ಅಂದ್ಬಿಟ್ಟು ಸ್ವಾಮಿ ಅವ್ರದ್ದು ಎಷ್ಟು ಸಕಾದಾಗ ಹಾಕ್ಸಿದ್ದಾರೆ ನೋಡಿ. ಇಲ್ಲಿ ವಿತ್ತು ಹುಲಿ ಹಾಕ್ಸಿದ್ದೀರಾ. ಚಾಮರಾಜನಗರ ಜಿಲ್ಲೆಯ ಬೆಳಗಿರಿ ರಂಗನಾಥ ಟೈಗರ್ ರಿಸರ್ವ್ ಫಾರೆಸ್ಟ್ ಪರಿಮಿತಿನಲ್ಲಿ ಬರ್ತಕ್ಕಂತ ಶ್ರೀ ದೊಡ್ಡ ಸಂಪಿಗೆ ಮತ್ತು ಚಿಕ್ಕ ಸಂಪಿಗೆ ಇಲ್ಲಿಯ ಕಾಡಿನ ಮೂಲ ಜನಾಂಗದ ಮತ್ತು ಪೋಡುಗಳಲ್ಲಿ ವಾಸ ಮಾಡ್ತಕ್ಕಂತ ಸೋಲಿಗರ ಆರಾಧ್ಯ ದೈವ. ಸುಮಾರು 2,000 ವರ್ಷಗಳಷ್ಟು ಹಳೆಯದಾದಂತು ಅಂತ ಹೇಳಲ್ಪಡ್ತಕ್ಕಂತ ಈ ಸಂಪಿಗೆ ಮರವು ಅಂದಾಜು 34 ಮೀಟರ್ ಎತ್ತರ, 20 ಮೀಟರ್ ಅಗಲ ಇದ್ದು, ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾಮ ಸೀತೆ ಇಲ್ಲಿಗೆ ಬಂದು ಸಂಪಿಗೆ ಮರವನ್ನ ನೆಟ್ಟು ಇದರ ಪಕ್ಕದಲ್ಲಿ 101 ಕಲ್ಲುಗಳ ರೂಪದ ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ರಂತೆ. ಹಾಗೆ ಶಿವನಿಗೆ ಪ್ರಿಯವಾದಂತ ಇದೇ ಸಂಪಿಗೆ ಮರದ ಕೆಳಗಡೆ ಪರಶುರಾಮ ತಪಸ್ಸು ಮಾಡಿ ಶಾಪ ವಿಮೋಚನೆ ಮಾಡ್ಕೊಂಡ ಅಂತ ಕೂಡ ಹೇಳಲಾಗತ್ತೆ. ಇದೇ ಸಂಪಿಗೆ ಮರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಚಿಕ್ಕ ಸಂಪಿಗೆ ಅನ್ನೋ ಮರ ಕೂಡ ಇದೆಯಂತೆ. ಈ ಎರಡೂ ಪ್ರದೇಶಗಳು ನಿರ್ಬಂಧಿತ ಪ್ರದೇಶವಾಗಿದ್ದು ಇಲ್ಲಿ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತ ಮೂಲ ಗಿರಿಜನರನ್ನ ಬಿಟ್ಟು ಬೇರೆ ಯಾರೇ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಅನುಮತಿ ಇಲ್ಲದೆ ಬಂದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗಿರುತ್ತೆ. ಆದ್ರೆ ಶಿವರಾತ್ರಿ ದಿನದಲ್ಲಿ ಮಾತ್ರ ಇಲ್ಲಿಯ ಬುಡಕಟ್ಟು ಜನಾಂಗದವರು ಪೂಜೆ ಮಾಡೋದ್ರಿಂದ ಸ್ಥಳೀಯರಿಗೆ ಇವತ್ತೊಂದು ದಿನ ಮಾತ್ರ ಅನುಮತಿನ ನೀಡಲಾಗುತ್ತೆ. ಇಲ್ಲಿಗೆ ಬರಕ್ಕೆ 2 ಮಾರ್ಗ ಇದೆ. ಚಾಮರಾಜನಗರದ ಯಳಂದೂರು ತಾಲೂಕಿನಿಂದ ಬಿಆರ್ ಹಿಲ್ಸ್ ಬಂದು ಅಲ್ಲಿಂದ ಇಲ್ಲಿಗೆ ಬರೋದು, ಮತ್ತೊಂದು ಹನೂರು ತಾಲೂಕಿನ ಪಿಜಿ ಪಾಳ್ಯದ ಹತ್ರ ಇರ್ತಕ್ಕಂತ ಮಾವತ್ತೂರ್ ಕಡೆಯಿಂದ ಬರೋದು. ಇವೆರಡೂ ಕೂಡ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿದ್ದು ಸಾಮಾನ್ಯ ದಿನಗಳಲ್ಲಿ ಈ ದಾರಿನಲ್ಲಿ ಬರೋದು ಕೂಡ ಅಕ್ಷರಶಃ ಅಪರಾಧವಾಗಿರುತ್ತೆ. ನನಗೆ ಹೆಮ್ಮೆ ಏನಪ್ಪಾ ಅಂತಂದ್ರೆ ಈ ಪವಿತ್ರ ಸ್ಥಳ ನನ್ನ ಚಾಮರಾಜನಗರ ಜಿಲ್ಲೆಯ ನನ್ನ ಹನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಾ ಇದೆಯಲ್ಲ ಅನ್ನೋದು.
ಯಾಕಂದ್ರೆ ನನ್ನ ಜಿಲ್ಲೆ ಚಾಮರಾಜನಗರ ಜಾನಪದ ಕಲೆಗಳ ತವರೂರು. ಅಂದಿನಿಂದ ಇಂದಿಗೂ ಕೂಡ ಜಾನಪದದೊಟ್ಟಿಗೆ ಧಾರ್ಮಿಕ ನಂಬಿಕೆಯನ್ನು ಕೂಡ ಬಿಡದೆ ಕಾಡಲ್ಲಿರೋ ಮರನ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಕಾಡನ್ನೇ ನಮ್ಮ ದೇವ್ರು ಅಂತ ನಾವು ನಂಬ್ತಾ ಇದೀವಿ. ಶಿವರಾತ್ರಿ ದಿನದಂದೇ ಈ ಕಾಡನ್ನ ಶಿವನ ರೂಪವನ್ನಾಗಿ ನೋಡಿ ಈ ಕಾಡನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಸಂದೇಶನ ಸಾರ್ತಾ ಇದ್ದಾರೆ ನನ್ನ ಜಿಲ್ಲೆಯ ಬುಡಕಟ್ಟು ಜನಾಂಗ. ಶಿವರಾತ್ರಿಯ ಜಾಗರಣೆಯ ದಿನ ತಮ್ಮ ಗೋರುಕನ ನೃತ್ಯವನ್ನ ಮಾಡ್ತಾ ಗೋರುಕನ ಅಂತ ಹಾಡನ್ನ ಹೇಳ್ತಾ ಶಿವನಿಗೆ ಅರ್ಪಣೆ ಮಾಡಿ ಈ ಕಾಡು ನಮ್ಮದು, ನೀನ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವದನ್ನ ಕಾಪಾಡ್ಕೊಂಡು ಹೋಗ್ತೀವಿ, ಅದು ನಮ್ಮ ಧರ್ಮ ಅಂತ ಹೇಳಿ ಶಿವನಿಗೆ ಭಾಷೆ ಕೊಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ ಈ ಒಂದು ನೃತ್ಯವನ್ನ ನೋಡ್ತಾ ಇದ್ರೆ. ಕೊನೆಗೆ ಒಂದೇ ಒಂದು ಮಾತು, ಇಲ್ಲಿನ ಸ್ಥಳೀಯರು ಹೇಗೆ ಕಾಡನ್ನ ಶಿವನ ರೂಪದಲ್ಲಿ ಕಂಡು ಸಂರಕ್ಷಣೆ ಮಾಡ್ತೀವಿ ಅಂತ ಇದ್ದಾರೋ ಹಾಗೇನೆ ಕಾಕಿ ಬಟ್ಟೆನ ತೊಟ್ಟು ಕಾಡನ್ನ ಕಾನೂನನ್ನೋ ದೇವರ ಅಪ್ಪಣೆಯ ಮೇರೆಗೆ ಕಾವಲುಗಾರರಾಗಿ ಕಾಯ್ತಾ ಇರೋ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ತು ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಈ ಸಮಯದಲ್ಲಿ ನಾವು ಧನ್ಯವಾದನ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಅವರು ಕಾಡಿನ ರಕ್ಷಣೆನೂ ನೋಡಬೇಕು, ಧಾರ್ಮಿಕ ನಂಬಿಕೆಗಳನ್ನ ಇಟ್ಕೊಂಡು ಬರ್ತಕ್ಕಂಥ ನಮ್ಮ ಸುರಕ್ಷತೆಯನ್ನ ಕೂಡ ನೋಡ್ಕೋಬೇಕಾಗಿರುತ್ತೆ. ಅದಲ್ಲದೆ ಈ ಜಾಗ ನಮ್ಮ ಜಿಲ್ಲೆಯ ಧಾರ್ಮಿಕ ನಂಬಿಕೆ, ಬದಲಾಗಿ ಟೂರಿಸ್ಟ್ ಸ್ಪಾಟ್ಗಳಲ್ಲ. ಇಲ್ಲಿಗೆ ಬರಬೇಕು ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ಕೂಡ ಇಡಬೇಕು. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.